ನನಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇದೆ. ಯಡಿಯೂರಪ್ಪ ವಿಜಯೇಂದ್ರ ಮೇಲೆ ನನಗೆ ಯಾವುದೇ ನಂಬಿಕೆ ಇಲ್ಲ. ಅಯೋಗ್ಯ ನಾಯಕರನ್ನ ನಂಬಲೇಬಾರದು. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ನೆಗೆ. ಯತ್ನಾಳ್ ಏನು ವಿಜಯೇಂದ್ರ ಏನು ಎನ್ನುವುದು ಹೈಕಮಾಂಡ್ಗೆ ಗೊತ್ತಿದೆ. ಹಿಂದುತ್ವದತ್ತ ಬಿಜೆಪಿ ಪಕ್ಷವನ್ನ ತರುತ್ತೇವೆ ಅಂತ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಹೇಳಿಲ್ವಾ, ಇದು ಬಿಜೆಪಿದು ಯಾವ ತರ ಆಗ್ತಿದೆ ಅಂತಂದ್ರೆ ಬೀದಿಲಿ ನಿಂತು ಕೆಸರೆರಚಾಟ ನಡೀತಾ ಇದೆ. ನನಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇದೆ ಎನ್ನುವಂತಹ ವಿಚಾರವನ್ನ ಹೇಳಿ ಯತ್ನಾಳ್ ಸೇಫ್ ಆಗಿದ್ದಾರೆ. ಅಂದ್ರೆ ಬಿಜೆಪಿಯವರ ಹೈಕಮಾಂಡ್ ಅವರ ಕೆಂಗಣ್ಣಿಗೆ ಗುರಿಯಾಗದ ರೀತಿಯಲ್ಲಿ ಮ್ಯಾನೇಜ್ ಮಾಡಿಕೊಂಡಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ರಾಜಾರೋಷವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಅಯೋಗ್ಯ ನಾಯಕರನ್ನ ನಂಬಲೇಬಾರದು ಎನ್ನುವಂತಹ ವಿಚಾರವನ್ನು ಕೂಡ ಮಾತನಾಡಿದ್ದಾರೆ. ಹೈಕಮಾಂಡ್ಗೆ ಗೊತ್ತು ಯಡಿಯೂರಪ್ಪ ಏನು, ವಿಜಯೇಂದ್ರ ಏನು, ಹಾಗೆ ಯತ್ನಾಳ್ ಏನು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಗೊತ್ತಿದೆ ಅಂತ ಹೇಳಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಯತ್ನಾಳ್ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಹೈಕಮಾಂಡ್ಗೆ ಎಲ್ಲವೂ ಗೊತ್ತಿದೆ. ಯಾರ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಹೇಳಬೇಕು ಅನ್ನೋದಿಲ್ಲ. ಅವರಿಗೆ ಗೊತ್ತಿರುತ್ತೆ ಅವ್ರು ಏನು ಮುಂದಿನ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಗೊತ್ತಿರುತ್ತೆ. ಆ ಒಂದು ಕಾರಣಕ್ಕೆ ನಾನು ಮೋದಿ ಅವರನ್ನ ನಂಬುತ್ತೇನೆ ವಿನಃ ಬೇರೆ ಯಾರನ್ನೂ ನಂಬುವುದಿಲ್ಲ ಅನ್ನುವಂತಹ ಮಾತನ್ನ ಯತ್ನಾಳ್ ಹೇಳಿದ್ದಾರೆ. ಹಿಂದುತ್ವದತ್ತ ಬಿಜೆಪಿಯ ಪಕ್ಷವನ್ನ ತರುತ್ತೇವೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಹಿಂದುತ್ವ ಓಕೆ, ಪರವಾಗಿಲ್ಲ, ನಡೆಯುತ್ತೆ. ಆದರೆ ಹಿಂದುತ್ವವನ್ನೇ ಪಾಯಿಂಟ್ ಆಗಿಟ್ಕೊಂಡು ಮಾತನಾಡುವುದು ಅಷ್ಟರ ಮಟ್ಟಿಗೆ ಸರಿ ಕಾಣಿಸ್ತಾ ಇಲ್ಲ. ಈಗ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿದ್ದಾರೆ, ಅದು ಗೊತ್ತಿರುವಂತಹ ವಿಚಾರ. ಆದರೆ ಯಡಿಯೂರಪ್ಪ ವಿಜಯೇಂದ್ರ ಅವರ ಒಂದು ಏನ್ ಹೇಳ್ತಾರೆ, ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಸಿದ್ಕೊಂಡ್ರೆ ಸೈಲೆಂಟ್ ಆಗಿ ಕೂತ್ಕೊಳ್ತಾರೆ ಅಂತ ನಿಮ್ಗಳಿಗೆ ಅನ್ನಿಸ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಹೈಕಮಾಂಡ್ ಹತ್ರ ಎಷ್ಟು ಸಲ ಹೋಗಿ ಬಂದು ಮಾಡಿದ್ರು ಕೂಡ ಏನೂ ಆಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ಕೂಡ ಬೆಂಗಳೂರಿಗೆ ಎಂಟ್ರಿಯನ್ನ ಕೊಟ್ಟಿದ್ರು. ಖಾಸಗಿ ಕಾರ್ಯಕ್ರಮದ ನೆಪವನ್ನ ಒಡ್ಡಿ ಬೆಂಗಳೂರಿಗೆ ಬಂದಿದ್ರು. ಆಗಲೂ ಕೂಡ ಒಂದಿಷ್ಟು ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಯಾರಾಗಬೇಕು ಎನ್ನುವಂಥದ್ದನ್ನ ಮಾತಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಮೂಲದವರು ಮಾತನಾಡ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಅವರ ಎಂಟ್ರಿಯಿಂದಲೂ ಕೂಡ ತಣ್ಣಗಾಗಿಲ್ಲ ಬಣಬಡಿದಾಟ. ಈಗಲೂ ಕೂಡ ಯತ್ನಾಳ್ ಅವರ ಬಾಯಿ ದೊಡ್ಡದಾಗಿ ಮಾತನಾಡ್ತಾ ಇದೆ. ಹಿಂದುತ್ವದತ್ತ ಬಿಜೆಪಿ ಪಕ್ಷವನ್ನ ತರುತ್ತೇವೆ ಅಂತ ಹೇಳಿದ್ದಾರೆ. ಹಾಗೆ ಮೋದಿಯ ಬಗ್ಗೆ ನಮಗೆ ನಂಬಿಕೆ ಇದೆ. ಎಸ್, ಯತ್ನಾಳ್ ಅವರು ತಮ್ಮ ಸೀಟನ್ನ ಭದ್ರ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಮೋದಿಯವರ ಮೇಲೆ ನಮ್ಗೆ ನಂಬಿಕೆ ಇದೆ, ಹೈಕಮಾಂಡ್ ಮೇಲೆ ನಮ್ಗೆ ನಂಬಿಕೆ ಇದೆ ಎನ್ನುವಂತಹ ವಿಚಾರವನ್ನ ಆರಾಮಾಗಿ ಮಾತನಾಡ್ತಾ ಇದ್ದಾರೆ. ಆ ಕಾರಣದಿಂದ ಯತ್ನಾಳ್ ಅವರು ಸ್ವಲ್ಪ ಫೇವರ್ ಆಗ್ತಾರಾ ಎಲ್ಲ ಕಾದ್ ನೋಡ್ಬೇಕಾಗಿದೆ. ಇನ್ನೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಕಿತ್ತಾಟ, ಬಡಿದಾಟ, ಬೀದಿರಂಪ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.